ಶುಭೋದಯ, ಶುಭ ಶನಿವಾರ. ಎಸ್ ಲಲಿತಾ ವಿನ್ನಿಂಗ್ ಅಕಾಡೆಮಿ ಕಡೆಯಿಂದ ನಿಮ್ಮೆಲ್ಲರಿಗೂ ಈ ದಿನ ಶುಭವಾಗಿರಲಿ, ಸಂತೋಷದಾಯಕವಾಗಿರಲಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯವನ್ನು ನೋಡ್ಕೊಂಡು ಬಂದುಬಿಡುವ. 7/2/2026 ಶನಿವಾರ, ಶನಿ ಮಹಾತ್ಮನ ದಿನ ಇವತ್ತು ಅಲ್ವಾ. ಆದರೆ ನಾವು ಸಂಖ್ಯೆಯ ಆಧಾರದ ಮೇಲೆ ಹೇಳೋದಿದ್ದರೆ ಇವತ್ತು ಕೇತುವಿನ ಪ್ರಭಾವವನ್ನು ಈ ದಿನದಲ್ಲಿ ನಾವು ನೋಡ್ತೀವಿ. 1/10/1928 ಹುಟ್ಟಿರುವಂತಹವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡುವ. ಇವರಲ್ಲಿ ನಾಯಕತ್ವದ ಗುಣ ಹೆಚ್ಚಾಗಿರೋದನ್ನು ನಾವು ನೋಡಬಹುದು. ಹೊಸ ಅವಕಾಶಗಳು ಇವರನ್ನು ಇಂದು ಹುಡ್ಕೊಂಡು ಬರ್ತಾ ಇದೆ. ಕೆಲಸದಲ್ಲಿ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಇವರು ಇವತ್ತಿನ ದಿನದಲ್ಲಿ ಪಡೀತಾರೆ. ಸ್ವಲ್ಪ ಕೋಪದ ಮೇಲೆ ಹಿಡಿತವನ್ನು ಸಾಧಿಸಿ ತಾಳ್ಮೆ ವಹಿಸಿದರೆ ಸಾಕು, ದಿನ ತುಂಬ ಚೆನ್ನಾಗಿರ್ತದೆ ಅಂತ ಈ ದಿನದಲ್ಲಿ ನಾವು ಹೇಳಬಹುದು. ಶುಭವಾಗಲಿ ನಿಮಗೆ. 2/11/29 ಹುಟ್ಟಿರುವಂಥವರು ಇವರು ಮಾನಸಿಕವಾಗಿ ತುಂಬ ಶಾಂತತೆಯನ್ನು ಇವರಲ್ಲಿ ನೋಡಬಹುದು. ಒಳ್ಳೆಯ ಶುಭ ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಸ್ನೇಹ ಸಂಬಂಧ ಹೆಚ್ಚಾಗೋದನ್ನು ನಾವು ಇಲ್ಲಿ ಗಮನಿಸಬಹುದು. ಈ ದಿನದಲ್ಲಿ ನೀವು ಯಾವುದೇ ರೀತಿಯ ಒಂದು ವಿಚಾರಗಳನ್ನು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಈ ದಿನ ವಹಿಸಿ. ಸ್ವಲ್ಪ ಆಗುವಂತಹ ಒಂದು ಚಾನ್ಸಸ್ ಇರೋದನ್ನು ನೀವು ನೋಡಬಹುದು. ಶುಭವಾಗಲಿ. ಇನ್ನು 3/12/21 ಈ ದಿನ ನಿಮಗೆ ತುಂಬ ಶುಭ ದಿನ ಅಂತಲೇ ಹೇಳಬಹುದು. ಧೈರ್ಯ, ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ನೋಡ್ತೀರಾ. ಹಣಕಾಸು ವಿಷಯದಲ್ಲಿ ಲಾಭವಿದೆ. ಹೊಸದೇನಾದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಈ ದಿನದಲ್ಲಿ ನೀವು ಕೆಲಸವನ್ನು ಪ್ರಾರಂಭ ಮಾಡಿ. ತುಂಬ ಒಳ್ಳೆಯ ದಿನ ನಿಮ್ಮ ಹೊಸ ಕೆಲಸದ ಆರಂಭಕ್ಕೆ ಅಂತಲೇ ಹೇಳ್ಬೋದು. ಆದರೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಇದರಿಂದ ನೀವು ನಷ್ಟವನ್ನು ಅನುಭವಿಸಬೇಕಾಗ್ತದೆ, ಹಣದ ವ್ಯಯವನ್ನು ಮಾಡ್ಕೋಬೇಕಾಗಿರ್ತದೆ ಮತ್ತು ವಾದ ವಿವಾದವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಈ ದಿನದಲ್ಲಿ ಇರುವಂತಹದ್ದು. ಇದನ್ನು ನಿಮ್ಮ ಗಮನದಲ್ಲಿಟ್ಕೊಳ್ಳಿ. ದಿನ ತುಂಬಾ ಸುಂದರವಾಗಿ ಖುಷಿಯಾಗಿ ಇರೋದನ್ನು ನೋಡಬಹುದು. ಇನ್ನು 4/13/22/31 ಹುಟ್ಟಿರುವಂತಹ ಅವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡ್ಕೊಂಡು ಬಂದುಬಿಡುವ. ಶ್ರಮಕ್ಕೆ ಫಲ ಸಿಗುವಂತಹ ದಿನ ಇವತ್ತು. ರಾಹುಕೇತುಗಳು ಒಂದಾಗ್ತಾ ಇದ್ದಾರೆ. ಅಡೆತಡೆಗಳು ಇವತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕಡಿಮೆಯಾಗೋದನ್ನು ನೋಡ್ತೀರಾ. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನವಿರಲಿ. ಶುಭವಾಗಲಿ. ಶುಭ ಫಲವನ್ನೇ ನೋಡ್ತೀರಾ ಈ ದಿನ. ಇನ್ನು 5/4/23 ಪ್ರಯಾಣ ಯೋಗವಿದೆ ಈ ದಿನ ನಿಮಗೆ. ಎಲ್ಲಾದರೂ ಹೊರಗಡೆ ಹೋಗೋದಿದ್ದರೆ ನೀವು ಈ ದಿನದಲ್ಲಿ ಹೋಗ್ತೀರಾ. ಮತ್ತು ಒಳ್ಳೆಯ ಸಂಪರ್ಕವನ್ನು ನೋಡ್ತೀರಾ. ಆದರೆ ಆ ಸಂಪರ್ಕದಲ್ಲಿ ಲಾಭವಿದೆ ನಿಮಗೆ. ಅದೃಷ್ಟದ ದಿನ ಅಂತಾನೆ ಇಲ್ಲಿ ನಿಮಗೆ ಹೇಳಬಹುದು ಈ ದಿನವನ್ನು. ಇಲ್ಲಿ ನಿಮಗೆ ತಪ್ಪು ಮಾಹಿತಿಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಯಾವುದೇ ಒಪ್ಪಂದಗಳಿಗೆ ಸಹಿಯನ್ನು ಹಾಕಬೇಡಿ. ಸ್ವಲ್ಪ ಮುಂದಕ್ಕೆ ಹಾಕಿ. ಶುಭವಾಗಲಿ. 6/11/24 ನಿಮ್ಮ ಕುಟುಂಬದಲ್ಲಿ ಈ ದಿನ ತುಂಬ ಸಂತೋಷವನ್ನು ನೋಡ್ತೀರಾ. ಪ್ರೀತಿ ಮತ್ತು ಗೌರವ ಹೆಚ್ಚಾಗೋದನ್ನು ಗಮನಿಸ್ತೀರಾ ಈ ದಿನ. ಇವುಗಳೆಲ್ಲ ನಿಮ್ಮ ಕುಟುಂಬದಲ್ಲಿ ಇವತ್ತು ನೀವು ನೋಡೋದಕ್ಕೆ ಸಾಧ್ಯವಿದೆ. ಇಲ್ಲಿ ಸ್ವಲ್ಪ ಕುಟುಂಬ ಕಲಹಗಳಾಗುವಂತಹದ್ದಿರಬಹುದು. ಅಂತಹ ಯಾವುದೇ ಮಾತಿನ ಚಕಮಕಿಗಳಾಗುವಂತಹ ಸಂದರ್ಭಗಳು ಬಂದಾಗ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿ, ದೂರ ಮಾಡಿ. ಅದರಿಂದ ನೀವು ತುಂಬ ಖುಷಿಯಾಗಿ ಇರ್ತೀರ. ಸ್ವಲ್ಪ ವಿಚಾರ ಮಾಡಿ ತಾಳ್ಮೆಯಿಂದ ಮಾತುಗಳನ್ನು ಆಡ್ತಾ ಹೋಗಿ ಒಳ್ಳೆಯ ದಿನವನ್ನು ನೋಡ್ತೀರಾ. ಶುಭವಾಗಲಿ ನಿಮಗೆ. 7/16/25 ಹುಟ್ಟಿರುವಂತಹವರು ಇವರಲ್ಲಿ ಆತ್ಮಶಕ್ತಿ ಈ ದಿನ ಹೆಚ್ಚಾಗಿರೋದನ್ನು ಗಮನಿಸಬಹುದು. ದೇವರ ಆಶೀರ್ವಾದ, ಅನುಭವ, ಹೊಸ ಮಾರ್ಗದರ್ಶನ ಇವೆಲ್ಲ ಸಿಗುವಂತಹ ದಿನ ಇವತ್ತು. ಒಳ್ಳೆಯ ಅನುಭವಗಳನ್ನು ಪಡಿತೀರಾ. ಒಬ್ಬ ಗುರುವಿನ ಮಾರ್ಗದರ್ಶನ ಸಿಗ್ತಾ ಇದೆ. ಯಾರಾದರೂ ನಿಮಗೆ ಒಂದು ಗುರುವಿನ ರೂಪದಲ್ಲಿ ಬಂದು ಮಾರ್ಗದರ್ಶನವನ್ನು ನೀಡಬಹುದು ಈ ದಿನದಲ್ಲಿ. ಆದರೆ ಸ್ವಲ್ಪ ಖಿನ್ನತೆಗೆ ಹೋಗುವಂತಹದ್ದು ಅಥವಾ ನಿರಾಶಾದಾಯಕ ಭಾವನೆಯನ್ನು ಹೊಂದುವಂತಹದ್ದು,
ಇವುಗಳನ್ನೆಲ್ಲ ನೋಡ್ತೀರಾ, ಧೈರ್ಯಗೆಡಬೇಡಿ, ತುಂಬ ಖುಷಿಯಾಗಿರ್ತೀರ, ಕಾನ್ಫಿಡೆಂಟ್ ಆಗಿರಿ. ಶುಭವಾಗಲಿ ನಿಮಗೆ. ಇನ್ನು 8/17/26 ಹುಟ್ಟಿದವರು ಹಣದ ವಿಚಾರದಲ್ಲಿ ಬದಲಾವಣೆಯನ್ನು ಗಮನಿಸ್ತೀರ. ಈ ದಿನ ಕೆಲಸದಲ್ಲಿ ಪ್ರಗತಿ ಇದೆ, ಆದರೆ ತಾಳ್ಮೆಯನ್ನು ವಹಿಸಬೇಕು. ತುಂಬ ತಾಳ್ಮೆ ಈ ದಿನ ಮುಖ್ಯವಾಗಿದೆ ನಿಮಗೆ. ಇನ್ನು 9/18/27 ಹುಟ್ಟಿರುವಂತಹವರು, ಇವರಿಗೆ ಯಶಸ್ಸಿನ ದಿನ ಅಂತಾನೆ ಹೇಳಬಹುದು. ಯಶಸ್ಸಿನ ದಿನ ಅಂತಾನೆ ಇಲ್ಲಿ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಲ್ವಾ? ತುಂಬ ಯಶಸ್ಸನ್ನು ಪಡಿತೀರಾ ಈ ದಿನ. ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಾ ಅಂತ ಹೇಳಿದೆ. ಧೈರ್ಯದಿಂದ ಈ ದಿನ ಮುಂದುವರಿಯಿರಿ. ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯೋದನ್ನು ನೋಡ್ತೀರಾ. ನಿಮಗೆ ಎಷ್ಟು ಶತ್ರುಗಳು ಹೆಚ್ಚಳ ಇದ್ದಾರೋ ಅವರ ಆ ಒಂದು ಶತ್ರುತ್ವದ ಭಾವನೆಯಲ್ಲಿ ಇರುವಂತಹವರಿಂದ ಸ್ವಲ್ಪ ದೂರದಲ್ಲಿ ಇರಿ. ಅನಗತ್ಯವಾದ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಈ ದಿನದಲ್ಲಿ ಜಗಳಗಳು ಆಗ್ತಾ ಇದ್ದರೆ ಆ ಒಂದು ಪ್ರದೇಶದಿಂದ ಸ್ವಲ್ಪ ಹೊರಗಡೆ ಬಂದುಬಿಡಿ. ಇವುಗಳನ್ನು ನೀವು ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದರೆ ಈ ದಿನವನ್ನು ಶುಭವಾಗಿ ಖುಷಿಯಾಗಿ ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳ್ಬೋದು. ಇನ್ನು ನಾಳಿನ ಒಂದು ದಿನದಲ್ಲಿ ನಿಮ್ಮನ್ನು ಪುನಃ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ತುಂಬ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.